ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಡೆತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಸ್ಟೇಟ್ಮೆಂಟ್ ಮಾತ್ರ ಕೊಟ್ಬಿಟ್ರು. ಕಾಂಗ್ರೆಸ್ ಪಾರ್ಟಿಯ ಅವರ ಅಧ್ಯಕ್ಷರ ಸ್ವೇರಿಂಗ್ ಸೆರೆಮನಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು. ಏನ್ ಕೊಡಬೇಕು? ಡಿಕ್ಲೇರ್ ಮಾಡಿದ್ದಾರೆ ಬರ ಅಂತ. ಜ್ಞಾನ ಬೇಡ ನಿಮಗೆ? ಸಮೀಕ್ಷೆ ಮಾಡಿದ್ದೀರಾ? ಸಮೀಕ್ಷಾ ವರದಿ ಬಂದಿದೆಯಾ? ಇಷ್ಟು ಎಕರೆ, ಇಷ್ಟು ಹೆಕ್ಟೇರು ಬರ ಬಂದಿದೆ, ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಮೇವು ಇಲ್ಲ, ಗೋಶಾಲೆಗಳನ್ನ ನಾವು ಮಾಡಬೇಕು, ಗಂಜಿ ಕೇಂದ್ರಗಳನ್ನ ನಾವು ತೆಗಿಬೇಕು, ಕೆರೆಗಳು ಹೂಳೆತ್ತಬೇಕು, ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗ್ತದೆ. ಬೇಜವಾಬ್ದಾರಿ ಸರ್ಕಾರ ಏನೂ ಇಲ್ಲ. 10,000 ಕೋಟಿ ಕೊಟ್ಬಿಡು ಅಂದ್ರೆ ಯಾಕೆ ಕೊಡ್ತಾರೆ? ಮುಖ್ಯಮಂತ್ರಿ ಏನು ಚಾಡಿ ಅಂತ ಹೇಳಿದ್ರೆ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಹೋಗಿ ದಸರಾ ಮಾಡ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಫೋಟೋ ತೆಗೆಸ್ಕೊಳ್ಳೋದು. ಸುಮಾರು 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಪೆನ್ಷನ್ದಾರರ ಪೆನ್ಷನ್ ಕಟ್ ಮಾಡಿದ್ದಾರೆ. ಮನೆ ಕುಸ್ತಿ ಬೈಮಾನವರಿಗೆ, ರಾಜ್ಯವನ್ನ ರಾಷ್ಟ್ರವನ್ನ ಪ್ರತಿನಿಧಿಸತಕ್ಕಂಥವರಿಗೆ 7 ತಿಂಗಳಿಂದ ಅವರಿಗೆ ಗೌರವವನ್ನು ಕೊಡಲಿಲ್ಲ. ಓಲ್ಡ್ ಏಜ್ ವಿಡೋ ಪೆನ್ಷನ್ 3 ತಿಂಗಳಿಂದ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಜನವರಿ ಫೆಬ್ರವರಿ ದುಡ್ಡೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟೇ ಇಲ್ಲ. ನುಂಗಾಕ್ಬಿಟ್ಟಿದ್ದಾರೆ ಇದನ್ನು. ಅದನ್ನು ಕಟ್ಟಿಲ್ಲ. ಕರೆಂಟು ಕಟ್ಟು. ಈಗ ಎಲ್ಲ ಸಮೀಕ್ಷೆ ಮಾಡ್ತಾರೆ. ಈ ಗ್ಯಾರಂಟಿಗಳದು ಕೊಡೋಕೆ ಈಗ ಸಮೀಕ್ಷೆಗಳು ಶುರುವಾಗಿದೆ. ಹಾಗಾದ್ರೆ 3.5 ವರ್ಷ ಮಣ್ಣು ತಿಂತಾ ಇದ್ದೀರಾ? ನೀವು ಮ್ಯಾನುಫ್ಯಾಕ್ಚರ್ದಲ್ಲಿ ಏನ್ ಮಾಡಿದ್ದೀರಾ? ಎಲ್ಲರಿಗೂ ಗೃಹಲಕ್ಷ್ಮಿ, ಮನೆಯಲ್ಲೇ ಒಬ್ಬರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ. ಈಗೇನ್ ಹೇಳ್ತಾ ಇದ್ದೀರಾ?